ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಗಿನ ವಚನ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲಾ ತಂದೆ ತಾಯಿಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಸ್ವರ್ಗಲೋಕ ತಾನಿರದಲ್ಲಿ, ಜ್ಯೋತಿರ್ಮಯ ಲೋಕ ತಾನಿರದಲ್ಲಿ, ಸಚಾಚರಗಳೆಲ್ಲ ತಾನಿರದಲ್ಲಿ, ತನ್ನಿಂದಧಿಕ ಒಪ್ಪುದೋ ದೈವ ಒಂದಿಲ್ಲವಾಗಿ, ಇವೆಲ್ಲ ತನ್ನಧೀನವಲ್ಲದೆ ಅವರ ಅಧೀನ ತಾನಲ್ಲ ನೋಡ, ಅಪ್ರಮಾಣ ಕೂಡದ ಸಂಗಮ ದೇವ. ಈ ಒಂದು ವಚನದಲ್ಲಿ ಬಾಲಸಂಗಯ್ಯ ತಂದೆಯವರು ಸ್ವರ್ಗಲೋಕ ಅಂದ್ರ ದೇವತೆಗಳಿರುವಂತ ಒಂದು ಲೋಕ ಅಂತ ಒಂದ್ ದೃಷ್ಟಿಕೋನದ ಅರ್ಥ ಮಾಡ್ಕೊಂಡ್ರೆ, ಸ್ವರ್ಗಲೋಕ ಅಂತಂದ್ರ ಎಲ್ಲರೂ ಕಾನ್ಸಿಯಸ್ ಮೈಂಡ್ ಅಂತ ಏನ್ ಕರಿತೀವಲ್ಲ, ಸದೈವ ಅರಿವಿನ ಪ್ರಜ್ಞೆಯಲ್ಲಿ ಭಗವಂತನ ಇರುವಿಕೆಯಲ್ಲಿ ಬದುಕುವಂತಹ ಸ್ಥಿತಿಗೆ ದೇವಲೋಕ ಅಂತ ಕರಿತೀವಿ. ಜ್ಯೋತಿರ್ಮಯ ಲೋಕ ಅಂದ್ರ 12 ಜ್ಯೋತಿರ್ಲಿಂಗಗಳು ಇರುವಂತಹ ಕ್ಷೇತ್ರ ಅಂತ ನಾವು ಕರಿತೀವಿ. ಅವ್ರ ಹಂಗಲ್ಲ, ಒಳಗಿರುವಂತಹ ಪರಮಾತ್ಮನ ಜ್ಯೋತಿ ಹೊರಗಿರ್ತಕ್ಕಂಥ ಅಖಂಡ ಪರಬ್ರಹ್ಮ ಸ್ವರೂಪದ ಅಖಂಡ ಜ್ಯೋತಿಯನ್ನ ಮುಟ್ಟಿ ತಾನು ಜ್ಯೋತಿ ಆಗುವಂತ ಕ್ರಿಯೆಗೆ ಶರಣರ ಜ್ಯೋತಿರ್ಮಯ ಲೋಕ ಅಂತ ಕರಿತೀವಿ. ಅಂದ್ರೆ ಸದೈವ ಸುಜ್ಞಾನದ ಬೆಳಕಿನ ಅಂಗಣದಲ್ಲಿರುವಂತಹ ಯೋಗಿಗೆ ಜ್ಯೋತಿರ್ಲಿಂಗ ಅಂತ ಕರೀತಾರೆ ವಚನಶಾಸ್ತ್ರದ ಪ್ರಕಾರ. ನಾವ್ ಅದನ್ನ ಜ್ಯೋತಿರ್ಮಯ ಲೋಕ ಅನ್ನೋದನ್ನ ಏನ್ ಮಾಡಿವಿ ಅಂದ್ರ ಅಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ 12 ಜ್ಯೋತಿರ್ಲಿಂಗಕ್ಕೆ ಅಂದ್ರೆ ಏನೋ ಅಂತ ತಿಳ್ಕೊತೀವಿ. ವಚನದ ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ಸ್ವಯಂ ಅರಿವಿನ ಪ್ರಕಾಶ ಪ್ರಜ್ಞೆ ಅಂದ್ರೆ ಅಖಂಡ ಜ್ಞಾನದಲ್ಲಿ ಇರ್ತಕ್ಕಂತಹ ಒಂದು ಜೀವ ಇರತೈತಿ, ಅದಕ್ಕೆ ನಾವು ಜ್ಯೋತಿರ್ಮಯ ಲೋಕ ಅಂತ ಕರಿತೀವಿ. ಪ್ರಕಾಶಮಾನವುಳ್ಳ ಸದೈವ ಶಿವತತ್ವದ ಅಂಗಣದಲ್ಲಿ ಬೆಳಗುವಂತಹ ಜ್ಞಾನ ಪ್ರಕಾಶಮಾನವಂತಹ ಜೀವಕ್ಕ ಜ್ಯೋತಿರ್ಮಯ ಅಂತ ಕರಿತೀವಿ. ಚರಾಚರ ಅನ್ನುವಲ್ಲಿ ಮತ್ತು ಚಲಿಸುವ ಮತ್ತು ಚಲಿಸದೇ ಇರುವಂತಹ ಜೀವಿಗಳಿಲ್ಲವ. ಚರಾಚರ ಚಲಿಸದೆ ಮತ್ತು ಚಲಿಸದೇ ಇರುವ ಜೀವಿಗಳಿಗೆ ನಾವು ಚರಾಚರ ಅಂತ ಬಳಕೆ ಮಾಡ್ಕೋತೀವಿ. ಹಾಗೆ ಪ್ರತಿ ವಸ್ತುವಿನ ಪ್ರತಿ ಭಾವದಲ್ಲೂ ಕೂಡ ಆ ಭಗವಂತ ಅದಾನ ಅವನ ಸೃಷ್ಟಿ ಸ್ಥಿತಿ ಲಯವೇ ನಮ್ಮೆಲ್ಲರನ್ನು ತಗೊಂಡ್ ಹೊಂಟದ. ಅದೊಂದು ಶಕ್ತಿ ನಾ ಅದೇನಿ ಅನ್ನೋದು ಎಷ್ಟು ಸತ್ಯನೋ ಹಾಗೆ ದೇವ್ರ ಅದ ಅನ್ನೋದು ಕೂಡ ಅಷ್ಟೇ ಸತ್ಯ. ನಾ ಅದೇನಿ ಅನ್ನೋದ್ರೊಳಗ ದೇವ್ರ ಅದಾನ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂತಂದ್ರ ಸ್ವಯಂ ನಾನು ನನ್ನ ಅಂತರಂಗದ ಯಾತ್ರೆಯನ್ನ ನಾನು ತಯಾರು ಮಾಡ್ಕೋಬೇಕಾಗ್ಯದ. ಹಾಗೆ ನನ್ನ ಅಂತರಂಗದ ಆತ್ಮದ ಯಾತ್ರೆಯನ್ನ ನಾನು ತಯಾರು ಮಾಡುವಾಗ ನಾನು ಆಯ್ಕೆ ಮಾಡ್ಕೊಂಡಂತ ದಾರಿ ಎಷ್ಟು ಭದ್ರವಾಗಿತ್ತು ಅನ್ನೋ ಕೂಡ ನೋಡ್ಕೋಬೇಕಾಗ್ತತಿ. ಹಿಂಗಾಗಿ ಈ ವಚನದ ತಾತ್ಪರ್ಯದ ಕಡೆ ಮುಖ ಮಾಡಿ ನಿಂತ್ವಿ ಅಂದ್ರ ಕಾಲ್ಪನಿಕವಾಗಿರುವಂತಹ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಎಂಬ ಈ 3 ಲೋಕಗಳೇನದವಲ್ಲ, ಇದಕ್ಕೇನಂತ ಕರಿತಾರ ವಚನ ಸೂಕ್ಷ್ಮ ದೃಷ್ಟಿಯಲ್ಲಿ ಅಂತಂದ್ರ ದ ಪ್ರೆಸೆಂಟ್ ಬಾಡಿ, ದ ಸ್ಥೂಲ ಸೂಕ್ಷ್ಮ ಕಾರಣ, ದೇಹ ಮನ ಭಾವ, ಇದು ಸ್ವರ್ಗ ಮರ್ತ್ಯ ಪಾತಾಳ. ಇದನ್ನ ವಚನಕಾರರ ದೃಷ್ಟಿಯಲ್ಲಿ ನೋಡಿದ್ರ, ಇನ್ನ ಕಾಲ್ಪನಿಕ ದೃಷ್ಟಿಯಲ್ಲಿ ನೋಡ್ಬೇಕಾಗಿತ್ತು ಅಂದ್ರ ಸ್ವರ್ಗಲೋಕ ಅನ್ನೊಂದೈತಿ, ಮರ್ತ್ಯಲೋಕ. ಅವ್ರು ಹೇಳ್ತಾರ ಸ್ವರ್ಗ ಮರ್ತ್ಯವೆಂಬುದು ಬೇರಿಲ್ಲ ಕಾಣಿಬೋ, ಸತ್ಯ ನುಡಿದರೆ ದೇವಲೋಕ, ಮಿಥ್ಯ ನುಡಿದರೆ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಶರಣರು ಜಸ್ಟಿಫೈಡ್ ಮಾಡ್ತಾರ. ಮತ್ತ ಈ ಭ್ರಮೆಗೆ ನಮ್ಮ ಒಳಪಡಿಸಂಗಿಲ್ಲ. ಏನ್ ಕ್ಲೀನ್ ಅಂಡ್ ನೀಟ್ ಹಿಂಗದ ಜಗತ್ತು, ನೀ ಹಿಂಗಿರು ಅಂತ ಹೇಳ್ಬಿಡ್ತಾರ. ಹಿಂಗಾಗಿ ಇಲ್ಲಿ ಸ್ವರ್ಗ ಮರ್ತ್ಯ ಪಾತಾಳ ಲೋಕವೆಂಬ 3 ಲೋಕಗಳಲ್ಲಿ 1ನೇದರಲ್ಲಿ ದೇವತೆಗಳಿಗೆ ಹಂಚಿದ್ವಿ ಅಂತ ಹೇಳ್ತೀವಿ, 2ನೇದರಲ್ಲಿ ಮಾನವರು ಮತ್ತು 3ನೇದರಲ್ಲಿ ದಾನವರು ಅಂತ ಪರಿಗಣಿಸಲಾಗ್ತದೆ. ವಾಸ್ತವಿಕವಾಗಿ ಮೇಲಿನ ಸ್ವರ್ಗ ಮರ್ತ್ಯ ಅಲ್ಲಿರುವಂತ ದೇವತೆಗಳನ್ನಾಗ್ಲಿ ಯಾರು ಕಂಡವರಿಲ್ಲ, ಹೋಗಿ ಬಂದವರಿಲ್ಲ. ಶರಣರು ಬಹಳಷ್ಟು ಕಡೆ ಹೇಳ್ತಾರ, ಮೇಲೆ ಸತ್ ನಂತರ ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ ಅಂತ ಹೇಳಿ. ಹೀಗಾಗಿ ಆ ದೇವತೆಗಳನ್ನಾಗ್ಲಿ ಯಾರನ್ನಾಗ್ಲಿ ಕಂಡ್ರ ಅದೇನಂಗ ಅಷ್ಟಿದಿಲ್ಲ. ಆದ್ರ ಅದನ್ನ ಅರಿತಂತಹ ಬಸವಣ್ಣನವರು ಅದನ್ನ ಏನಿಲ್ಲ, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆಲ್ಲ ಕಾಣಿರೋದು ಮತ್ತೆಲ್ಲಿ ಇಲ್ಲ ಮಾರಾಯ, ಸತ್ಯ ನುಡಿದಿದೆ. ಇಲ್ಲೇ ನೆನ್ಪಿರ್ಲಿ, 2 ಅರ್ಥ ಆಗ್ತೈತೆ ಇದು. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆಲ್ಲ ಕಾಣಿಬೋ ಅಂತಂದ್ರ ಅದು ಭಿನ್ನ ಇಲ್ಲ, ನಿನ್ನೊಳಗ ಐತಿ ಅನ್ನೋದು ಒಂದಾದ್ರ, ಸ್ವಯಂ ನೀನೇ ದೇವಲೋಕ, ನೀನೇ ಸತ್ಯ ಮರ್ತ್ಯಲೋಕ. ಹೀಗಾಗಿ ಅವು ಮತ್ತೆ ಬೇರೆ ಬೇರೆ ಅಲ್ಲೊಂದಿಲ್ಲೊಂದಿಲ್ಲ, ಎಲ್ಲವೂ ನಿನ್ನೊಳಗ ಅದ. ಸರಿಯಾಗಿ ಒಂದಿಷ್ಟು ನೋಡುವಂತ ಪ್ರಯತ್ನ ಮಾಡುವಂತಾರ. ಅದ್ರ ಜೊತೆ ಹೇಳ್ತಾರ ಸತ್ಯ ನುಡಿದದೆ ದೇವಲೋಕ. ಅಂದ್ರೆ ನಾವು ಕರೆ ಮಾತಾಡಿದ್ರ ಅದ ದೇವಲೋಕ. ಇದು ಒಂದ್ ದೃಷ್ಟಿ ಆದ್ರ, ಇನ್ನೊಂದು ಸತ್ಯ ಅಂದ್ರ ಲಿಂಗ, ಸತ್ಯ ಅಂದ್ರ ಪರಾತ್ಪರ, ಸತ್ಯ ಅಂದ್ರ ಪರಶಿವಮೂರ್ತಿ, ಅಂದ್ರ ಕರಸ್ಥಲದ ಇಷ್ಟಲಿಂಗ.
ಸತ್ಯ ನುಡಿದಿದೆ. ನೀನ್ ಯಾವಾಗ ಯಾವಾಗ ಆ ಲಿಂಗಾನುಭೂತಿಯ ಅಂಗಳದೊಳಗ ನೀ ಮರೆತು ಬೆರಿತೀಯಲ್ಲ, ಅವಾಗ ಲಿಂಗ ನುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನ. ತನ್ನ ಅಖಂಡ ಶಕ್ತಿಯ ಮೊತ್ತವನ್ನ ನಿನ್ನ ಸರ್ವಾಂಗವನ್ನ ಕಳಿಸಿ ನಿನ್ನನ್ನ ಆ ನಿಜವಾದ ಪರವಸ್ತುವಿನ ಅಂಗಳ ಕರ್ಕೊಂಡು ಹೋಗ್ತಾನ. ಅದು ಸತ್ಯ. ಸತ್ಯ ಅಂದ್ರ ಲಿಂಗ. ಆ ಲಿಂಗ ಏನ್ ನೋಡಿದಾಗ ಮತ್ತ ಸತ್ಯ ಮತ್ತ ಮರ್ತ್ಯ ಅಂದ್ರ ಜೀವ. ಈ ಜೀವ ಅನ್ನುವಂತಹ ಮರ್ತ್ಯ ಲೋಕ ಸದೈವ ಏನ್ ಮಾಡ್ತತಿ ಅಂದ್ರ ಇಂದ್ರಿಯಗಳ ಸುಖ ಭೋಗಕ್ಕೆ ಒಳಪಟ್ಟು ಅದು ಸದೈವ ತನ್ನ ಸುಖಕ್ಕಾಗಿ ಏನೆಲ್ಲವನ್ನ ಹೇಳ್ತಿರ್ತದ. ಬೇಕಾದ್ರೆ ಇರ್ಬೋದು ಅವ್ರು ಯಾವುದೇ ಅದೇನು ಅಂತಿರ್ಲಿ ನೀವು ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೀವಲ್ಲ, ಹೊಟ್ಟೆ ಪಾಡಿಗಾಗಿ ಬಹಳಷ್ಟು ಮಂದಿ ಬಹಳಷ್ಟು ವೇಷ ಹಾಕ. ಯಾರೋ ಸ್ವಾಮಿ ವೇಷ ಹಾಕ್ಯಾರ, ಯಾರೋ ಸಂಸಾರಸ್ಥ ವೇಷ ಹಾಕಾರ, ಯಾರೋ ಯಾರಿಗೆ ಏನೇನ್ ಬೇಕ ಆಯಾ ವೇಷವನ್ನ ಹಾಕೊಂಡ ಈ ಎಲ್ಲಾ ವೇಷಗಳು ಎದಕ್ಕ ಅಂತಂದ್ರ ಕೇವಲ ಹೊಟ್ಟೆಗೆ. ಹಂಗಾಗಿ ಅಂದ್ರೆ ಹೊಟ್ಟೆ ಹಸ್ಕೊಂಡವ ಏನ್ ಬೇಕಾದ್ ಮಾಡ್ತಾನವ. ಅದಕ್ಕ ಹತ್ರ ಒಡಲಗೊಂಡವ ಹಸಿವ, ಒಡಲಗೊಂಡವ ಉಶಿವ. ನೀನೊಮ್ಮೆ ಒಡಲಗೊಂಡು ಬಾರಪ್ಪ ಇಲ್ಲಿ ಭೂಮಿಗೆ ಅಂತ ರಾಮನಾಥ ನೀ ಒಂದ್ಸಲ ಬಂದ್ ನೋಡಲ್ಲ. ನನಗಿಲ್ಲೇ ಈ ಶರೀರದೊಳಗ ಬಂದ ಮನ ಭಾವವನ್ನ ಇಟ್ಟ, ಅಲ್ಲೇ ಪ್ರಾಣ ಚೈತನ್ಯನ ಇಟ್ಟ ನನ್ನೊಂದು ಗೊಂಬೆ ಮಾಡ್ಲಿ ಕೃಷಿಯಲ್ಲಿ ನೀನು ಮತ್ತ ಸಾಲ್ದನದಕ್ ಮಾಲಯ ಅದ್ರೊಳಗ ಹಸಿವು ತೃಷೆ ವ್ಯಸನ ಇವನ್ನೆಲ್ಲವನ್ನ ಇಟ್ಟ ಸಪ್ತ ವ್ಯಸನಗಳು, ಸಪ್ತ ಕಲೆಗಳು, ಸಪ್ತ ಸಾಧಕಿಗಳು, ಅದ್ರ ಜೊತೆಗೆ ಅರಿಷಡ್ ವರ್ಗಗಳು ಮತ್ತ ಪಂಚ ಕರ್ಮಾದಿಗಳು ಇವನ್ನೆಲ್ಲವನ್ನ ಇಟ್ಟ ನನ್ನ ಕುಂದೃಶಿ ನೀಯಲ್ಲಿ ಮಸ್ತ್ ಅದಿಯಲ್ಲ ಮೇಲೆ ನೀ ಬಂದ್ ನೋಡಲ್ಲ ಒಂದ್ಸಲ, ಅವಾಗ ಗೊತ್ತಾಗತ್ತೀನಿ ನನ್ ಕಷ್ಟ ಏನಂತೇಳಿ, ಯಾಕೆ ಸುಳ್ಳು ಹೇಳಕತ್ತೀನಿ ಅಂತೇಳಿ. ಏನೋ ಒಂದ್ ಮಾಡ್ಬೇಕಾಗೈತಿ, ಏನೋ ಒಂದ್ ಮಾಡ್ಬೇಕೈತಿ, ಜನ ತಗೊಳಕತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದಿಷ್ಟು ಏನಾರ ಹೇಳ್ಬೇಕಾಗತ್ತಾನ, ಅವಾಗ ಜನ ತಗೋತಾರ. ಸುಳ್ಳೋ ಕರೆವನ ತಗೊಂಡ್ ಏನ್ ಮಾಡ್ಲಿ, ನನ್ನ ಹೊಟ್ಟಿ ಉಪಜೀವನ ನಡಿಬೇಕಾಗೈತಿ ಅಂತಾರಲ್ಲ, ಹಂಗ ಮರ್ತ್ಯ ಅಂದ್ರ ಜೀವ. ಈ ಜೀವ ತನ್ನ ಉಪಜೀವನಕ್ಕಾಗಿ ಆಗ್ಲಿ ಅಥವಾ ತನ್ನ ಒಂದು ಸ್ವಾರ್ಥದ ಬದುಕಿನ ದೇಹ ಗೌಣದಲ್ಲಿ ಮುಳುಗದಾಗ ಇದು ಸದೈವ ಮಿಥ್ಯವನ್ನ ನೋಡ್ತೈತಿ. ಈ ಮಿಥ್ಯ ಅನ್ನುವಂಥದ್ದೇ ಜೀವ. ಅಂದ್ರೆ ಒಂದ್ ದಿವ್ಸ ತೋರ್ಯದ ಅಡಗ್ತದ. ಇದು ಶಾಶ್ವತ ಇರೋದಲ್ಲ ಜೀವಾತ್ಮ. ಜಗತ್ತು ಶಿವನ ಸೃಷ್ಟಿಯೊಳಗ ತೋರ್ಯದ ಒಂದ್ ದಿವ್ಸ ಹೋಗ್ತದ. ಹೀಗಾಗಿ ಇಲ್ಲಿ ಮಿಥ್ಯ ಅನ್ನುವಂಥದ್ದು ಜೀವಾತ್ಮ ಅನಿಸ್ಕೊಂಡ್ರ, ಸತ್ಯ ಅನ್ನುವಂಥದ್ದು ಪರಮಾತ್ಮ ಕರಸ್ಥಳದ ಲಿಂಗ. ಯಾವುದು ಸ್ವರ್ಗ ಮರ್ತ್ಯ ಅನ್ನೋದು ಜೀವನ ಯಾತ್ರೆ ಆದ್ರ ಆ ಮರ್ತ್ಯ ಅನ್ನುವಂತ ಜೀವ ಸದೈವ ಲಿಂಗಾಂಗ ಸಾಮರಸ್ಯದಲ್ಲಿ ಮುಳುಗಿ ಸ್ವಯಂ ಸದಾಚಾರಿ ಅಂದ್ರ ಆಚಾರವೇ ಸ್ವರ್ಗ. ಅವಾಗ ನಿತ್ಯ ಪರಮಾತ್ಮನ ಜೊತೆ ಮುಕ್ತಾತ್ಮನಾಗಿ ಮಾತಾಡಿ ತನ್ನ ಮೂಲ ಸ್ವರೂಪವನ್ನು ತಿಳ್ಕೊಂಡು ಹೊರಗ್ ಬಂದ ಅಂದ್ರ ಅವನಲ್ಲಿ ಅವಾಗ ಏನಿರಂಗಿಲ್ಲ, ಅನಾಚಾರ ಇರಂಗಿಲ್ಲ. ಹಂಗ ಅನಾಚಾರ ಇಲ್ಲ ಅಂತಂದ್ರ ಅದೇ ಸ್ವರ್ಗ, ಅಲ್ಲಿ ಅನಾಚಾರ ಅಳವಡ್ತು ಅಂದ್ರ ಅದೇ ನರಕ. ಹಾಗೆ ಅನಾಚಾರವೇ ನರಕ ಅಂತ ಹೇಳಿದ, ಅದ ನರಕ ಆಕತಿ ಅಂತ ಹೇಳಿದ. ಹಂಗಾಗಿ ಇಲ್ಲಿ ಈ ಸ್ವರ್ಗ ಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಅನ್ನೋ ಮೂರು ನಿನ್ನೊಳಗದವ. ಇಟ್ಸ್ ಲೈಕ್ ದ ಪ್ರೆಸೆಂಟ್ ಬಾಡಿ. ಕಾಣುವಂತಹ ದೇಹ ಆದ್ರ ಒಳಗಿರ್ತಕ್ಕಂಥ ಸೂಕ್ಷ್ಮ ಮನಸ್ಸು, ಅದಕ್ಕಿಂತಲೂ ಸೂಕ್ಷ್ಮ ಕಾರಣಭೂತವಂತ ಆತ್ಮತತ್ವ. ಇವು ಮೂರನ್ನು ನೋಡ್ಕೊಂಡು ಅದೇ ಗುರುಲಿಂಗ ಜಂಗಮ ಸ್ವರೂಪದ ಯಥಾರ್ಥ ಲಿಂಗ, ಅದರ ಇನ್ನೊಂದು ರೂಪವೇ ನೀನು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಹೊರಟ್ವಿ ಅಂದ್ರೆ ಅವಾಗ ಏನಕತಿ, ದೇವಲೋಕ ಮರ್ತ್ಯಲೋಕ ನಮ್ಗೆ ಗೊತ್ತಾಕತಿ. ಅಲ್ಲಿ ಆಚಾರವೇ ಯಾವ್ದು ಸ್ವರ್ಗ, ಅನಾಚಾರವೇ ನರಕ ಅನ್ನೋ ನಿರ್ಣಯವನ್ನ ಅವ್ರ ಹೆಂಗ್ ಕೊಡ್ತಾರೋ. ಅವರ ದೃಷ್ಟಿಯಲ್ಲಿ ಅವರ ಶರಣರ ಅಭಿಪ್ರಾಯದಂತೆ ನಾವು ನೋಡಕತ್ತೀವಿ ಅಂತಂದ್ರ ದೇವತೆಗಳೆಂದರೆ ಸತ್ವ ಗುಣ ಭರಿತರಾದವರು. ನಾ ಹೇಳಿದಲ್ಲ ಇಲ್ಲಿ ಮಟ್ಟ ನಮ್ಮೊಳಗಿರ್ತಕ್ಕಂಥ ಜೀವ ಇಂದ್ರಿಯ ವಾಸನ ಕಡೆ ಮುಖ ಮಾಡಲದೆ ಅದು ಸದೈವ ಶಿವತತ್ವದ ಕಡೆ ಮುಖ ಮಾಡಿತ್ತಂದ್ರ ಅದಕ್ಕೆ ನಾವೇನಂತೀವಿ ಅಂದ್ರ ದ ಪಾಸಿಟಿವ್ ಎನರ್ಜಿ ಅಂತ ಕರಿತೀವಿ. ಇಟ್ಸ್ ಸೆನ್ಸ್ ಆಫ್ ಪಾಸಿಟಿವ್ ವೇವ್ ಅಂತ ಕರಿತೀವಿ. ಅದ ನಕಾರಾತ್ಮಕ ಕುಡಿತು ಅಂತಂದ್ರ ನೆಗೆಟಿವ್ ಫೋರ್ಸ್ ಅಂತ ಕರಿತೀವಿ. ಹೀಗೆ ಅದಕ್ಕ ಏನಂತ ಕರಿತೀವಿ, ಡೆವಿಲ್ಸ್ ಅಂತ ಕರಿತೀವಿ, ದೇವಗಳ ಆಗರ ಅಂತ ಕರಿತೀವಿ. ಅಂದ್ರೆ ಖಾಲಿ ಇರುವಂತ ಮನಸ್ಸು ದೇವಗಳ ಆಗರ ಅಂತೀವಲ್ಲ, ಹಂಗ ವಿಚಾರವಿಲ್ಲದಂತಹ ಜ್ಞಾನವಿಲ್ಲದಂತಹ ಅರೆಬರತರ ಏನೈತಲ್ಲ ಅದು ನಮ್ಮನ್ನ ಏನ್ ಮಾಡ್ತೈತಿ, ಡೆವಿಲ್ ಹೌಸ್ ಮಾಡ್ತೈತಿ, ದೇವಗಳ ಮನೆಯನ್ನಾಗಿ ಮಾಡ್ತೈತಿ. ಅದ ಏನೋ ಅಂತಂದ್ರ ಅದು ರಾಕ್ಷಸರು ಅಂತ ಕರಿತೀವಿ, ಇಲ್ಲ ಅದನ್ನ ಈ ಹೊರಗಿನ ಲೋಕ ಅಂತ ಕರಿತೀವಿ. ಆದ್ರೆ ಎರಡೂ ವಾಸ್ತವದಲ್ಲಿ ಏನದವ, ನಿಮ್ಮೊಳಗ ಅದಾವ. ಹೀಗಾಗಿ ಅಂತಹ ಅಭಿಪ್ರಾಯವನ್ನ ನಾವು ತಗೊಳ್ಳೋ ಮುಂದಾಗಿ ಸತ್ವಗುಣ ಭರಿತರಾಗಿ ನಾವು ಆ ಕಡೆ ಮುಖ ಮಾಡಿದಾಗ ನಮ್ಮನ್ನ ದೇವಗಣ ಅಂತ ಕರೀತಾರ. ಆ ಮಾನವರಂತಂದ್ರ ರಜೋಗುಣ ಭರಿತರಾಗಿ ಅಂದ್ರೆ ಇಂದ್ರಿಯಗಳ ವಾಸನೆಗೆ ಒಳಪಟ್ಟು ನಾವು ಬದುಕಕತ್ತಿದ್ವಿ ಅಂದ್ರೆ ಅದಕ್ಕೆ ರಜೋಗುಣ ಅಂತ ಕರಿತೀವಿ. ಇನ್ನು ದಾನವರಂದ್ರ ತಮೋಗುಣ ಭರಿತರಾಗಿರ್ತಕ್ಕಂಥದ್ದು. ಆಯಾ ಗುಣಕ್ಕನುಗುಣವಾಗಿ ಈ ಲೋಕಗಳನ್ನ ಆ ಭಗವಂತ ಹೇಳಿದ. ಅವು ಮೂರು ನಮ್ಮೊಳಗದವ. ಸಾತ್ವಿಕ ಗುಂಪು ಅಂತ ಒಂದ್ ಅನ್ಸ್ಕೊಂಡ್ರ ಅದಕ್ಕೆ ಸಮೂಹ ಮಾನವರು ಅಂತ ಕರಿತೀವಿ. ರಾಜಸಿಕ ಗುಂಪು ಅಂತ ಒಂದ್ ಅನ್ಸ್ಕೊಂಡ್ರ ಅದಕ್ಕೆ ಸಮೂಹ ದಾನವರು ಅಂತ ಕರಿತೀವಿ. ಇನ್ನು ತಾಮಸಿಕ ಗುಂಪು ಅಂತ ಕರೆಸಿದ್ರೆ ಅದಕ್ಕ ಆ ಸಮೂಹಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರ ಅವುಗಳನ್ನೇ ಸ್ವರ್ಗ ಮರ್ತ್ಯ ಪಾತಾಳ ಅಂತ ಕರಿತೀವಿ. ಅದ್ರೊಳಗ ಮುಳುಗಿ ಕಾಲ್ಪನಿಕ ಜಗತ್ತಲ್ಲಿ ವಿಹಾರ ಮಾಡಿದ್ರ ಸತ್ಯದ ಕಡೆ ಮುಖ ಮಾಡಿ ನಿಲ್ಲೋದು ಸದೈವ ಶರಣರ ದೃಷ್ಟಿಕೋನ. ಆ ದೃಷ್ಟಿಯಲ್ಲಿ ಈ ಸಂಗಯ್ಯ ತಂದೆಯವರು ವಚನಕಾರರ ದೃಷ್ಟಿಯನ್ನ ಮತ್ತೊಮ್ಮೆ ನಾವು ನೋಡಿ ಹೇಳ್ಬೇಕಾಗಿತ್ತಂದ್ರ ಇಲ್ಲಿ ಬ್ರಹ್ಮ ವಿಷ್ಣು ರುದ್ರ ಮುಂತಾದವರು ದೇವತೆಗಳಿರುವ ತಾಣವೊಂದನ್ನ ಇದ್ದು ಅಲ್ಲಿ ಅವರು ಎಲ್ಲಾ ಲೋಕಗಳನ್ನ ಸೃಷ್ಟಿ ಮಾಡಿ ಪರಮಾತ್ಮನೇ ಅದರಲ್ಲಿ ಬ್ರಹ್ಮ ವಿಷ್ಣು ರುದ್ರನ ಸೃಷ್ಟಿಯಾಗಿರುವರು.
ಪರಮಾತ್ಮನೇ ಸಕಲ ಜೀವಿಗಳನ್ನ ಅವುಗಳಲ್ಲಿ ಚಲಿಸುವಂತವಾಗ್ಯಾನ. ಆತನ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಸೃಷ್ಟಿ ಏನೆಲ್ಲವೂ ಎಲ್ಲರೂ ಅಡಗಿರುವಂತವನು ಪರಮಾತ್ಮನೇ ಆಗ್ಯಾನ. ಅಂತ ಪರಮಾತ್ಮನಿಂದ ನಿರ್ಮಿತವಾದಂತಹ ಈ ವಿಶ್ವ ಏನೈತಲ್ಲ, ಈ ಜಗತ್ತೇನೈತಲ್ಲ, ಈ ಮಹಾಮನೆಯೊಳಗೆ ತಾನೇ ಇದ್ದು ಅವೇನ್ ಮಾಡ್ಯಾನ ಅಂದ್ರ ಮನೆಯ ಮಕ್ಕಳ ಯೋಗಕ್ಷೇಮವನ್ನ, ಅಂದ್ರೆ ಈ ಜಗತ್ತಿನ ಚರಾಚರ ವಸ್ತುಗಳ ಯೋಗಕ್ಷೇಮವನ್ನ ತಾನೇ ನೋಡಿಕೊಳ್ಳಕತ್ತಾನ. ನೋಡುತ್ತಿಲ್ಲ ಕಾರಣ ಎಲ್ಲ ದೇವತೆಗಳು, ಮಾನವರು, ದಾನವರು ಅವನ ಅಣತಿಯಲ್ಲಿ ಅಂದ್ರ ಅವನ ಕೈದೇವಿಗೆ ನಾವ್ ಏನ್ ಮಾಡಕತ್ತೀವಿ ಅಂದ್ರ ಅವರೆಲ್ಲರೂ ತನ್ನ ಅಧೀನದೊಳಗ ಇಟ್ಟುಕೊಂಡ ನಾವೆಲ್ಲರೂ ಏನ್ ಮಾಡಕತ್ತೀವಿ ಅಂತಂದ್ರ ಪರಮಾತ್ಮನ ಅಧೀನದೊಳಗೆ ಸಿಲುಕೊಂಡು ಪರಮಾತ್ಮನ ಸರ್ವಕಾಲದಲ್ಲಿ ಸರ್ವೇಶ್ವರ ಸರ್ವಶಕ್ತ ಅವ ಸ್ವತಂತ್ರನಾಗಿ ತಿರುಗಾಡುವಂತ ಸಾಮರ್ಥ್ಯವನ್ನ ಹೊಂದವದನ. ಹಿಂಗಾಗಿ ಅವ ಸ್ವತಂತ್ರ ಸಂಚಾರಿ ಆದ ಕಾರಣ ಅವರನ್ನ ಯಾರು ಹಿಡಿದುಕೊಳ್ಳಂಗಿಲ್ಲ, ಅವನನ್ನ ಯಾರು ಮುಟ್ಟಕ್ಕಾಗಲ್ಲ, ತಟ್ಟಕ್ಕಾಗಲ್ಲ. ಹೀಗಾಗಿ ಅಂತಹ ಪರಮಾತ್ಮನ ಅನುಭೂತಿ ಸೃಷ್ಟಿ ಸ್ತುತಿ ಲಯ ಅನ್ನುವಂಥದ್ದು ಸ್ವಯಂ ಅವನೇ ಆದಾಗ ಕೂಡ ಅವ ನಮ್ಗೆ ಅರಿವಿಗೆ ಬರ್ಬೇಕಾಗಿತ್ತು ಅಂತಂದ್ರ ಅವ್ರು ಹೇಳ್ತಾರ ಸ್ವರ್ಗ ಲೋಕ ತಾನಿರ್ದಲ್ಲಿ ಅಂತ ಹೇಳ್ತಾರ. ಅಂದ್ರ ಸ್ವಯಂ ಆ ಸ್ವರ್ಗ ಲೋಕ ಅನ್ನೋದನ್ನ ಸೃಷ್ಟಿ ಮಾಡ್ಕೊಳ್ಳೋದು ಯಾರಿದ್ದಲ್ಲಿ ಅಂತ ಹೇಳ್ತಾರ, ತಾನಿದ್ದಲ್ಲಿ. ಅಂದ್ರ ಭಗವಂತ ತನ್ನ ಅರಿವಿನ ಪ್ರಜ್ಞೆಯಲ್ಲಿ ಯಾವ ಜೀವ ಅಥವಾ ಯಾವ ಮನುಷ್ಯ ಸದೈವ ನಾನು ನರನಲ್ಲ, ನಾನು ಹರನೇ ಎಂದು ಭಾವಿಸೋದಲ್ಲ, ಆ ಸ್ಥಿತಿ ಪ್ರಜ್ಞೆಯಲ್ಲಿ ತನ್ನ ಕ್ರಿಯಾದಿಗಳನ್ನ ಮಾಡ್ಕೊತ ಹೋಗ್ತಿರ್ತಾನಲ್ಲ, ಅಲ್ಲಿ ಸ್ವರ್ಗ ಅಂತ. ತಾನಿದ್ದಲ್ಲಿ ಅರಿವಿನ ಪೂರ್ಣ ಪ್ರಜ್ಞೆಯ ಪ್ರಜ್ಞಾವಂತಿಕೆ ಸ್ಥಿತಿಯಲ್ಲಿ ಯಾವ ವ್ಯಕ್ತಿ ಸಾಮರಸ್ಯ ಲಿಂಗಾನುಭಾವದ ಕೂಟದೊಳಗೆ ಒಂದಾಗಿ ಕಾಣುವ ಜಗವೆಲ್ಲ ಶಿವಮಯ ಅಂತ ತಿಳ್ಕೊಂಡು ನಿಂತಿರ್ತಾನಲ್ಲ, ಅಲ್ಲಿ ಶಿವ ಇರ್ತಾನ. ಅಂದ್ರೆ ಅಲ್ಲಿ ಪರಮಾತ್ಮ ಅಂದ್ರೆ ಅದೇ ಸ್ವರ್ಗ ಅಂತ. ದಟ್ ಮೀನ್ಸ್ ಇಟ್ಸ್ ಎ ವೆಲ್ ಕಾನ್ಸಿಯಸ್ ಮೈಂಡ್ ಅಂತ, ಅತ್ಯಂತ ಪರಿಪೂರ್ಣ ಪ್ರಜ್ಞಾವಂತೆಯ ಸ್ಥಿತಿ. ಅದಕ್ಕ ಸ್ವರ್ಗ ಲೋಕ ಅಂದ್ರು. ಇನ್ನ ಜ್ಯೋತಿರ್ಮಯ ಲೋಕ ತಾನಿರ್ದಲ್ಲಿ ಅಂತಹ ಅರಿವಿನ ಪ್ರಜ್ಞೆ ನನ್ನೊಳಗ ಬಂದೈತಿ ಅನ್ನೋದಂದ್ರ ಸದೈವ ಆ ಪ್ರಜ್ಞೆಯೇ ಮರುವಿಗೆ ಜಾರದಂಗ ನೋಡ್ಕೊಂಡು ಜ್ಞಾನ ಅನ್ನುವಂತ ಜ್ಞಾನ ಜ್ಯೋತಿ ಅಂದ್ರ ಪರಮಾತ್ಮನ ಯಥಾರ್ಥ ಸ್ಥಿತಿಯ ಬೆಳಕಿನ ಮೊತ್ತ ಅಥವಾ ತನ್ನ ಪೂರ್ಣ ಸ್ವರೂಪದ ಅರಿವು ಅಂತ ಕರಿತೀವಿ. ತನ್ನ ಅಖಂಡ ಅಂದ್ರೆ ನಾನು ಖಂಡವಾದಂತ ಜೀವಾತ್ಮ ಅಖಂಡ ಪರಿಪೂರ್ಣ ಸರ್ವವನ್ನೊಳಗೊಂಡ ಪರವಸ್ತುವೇ ನಾನು ಅನ್ನುವಂತ ಭಾವ ಒಳಗ ಮೂಡಿರಲಿಲ್ಲ. ಅದು ಸ್ವಾನುಭಾವದ ಮೂಲಕ ಗಟ್ಟಿಗೊಂಡು ಸದೈವ ಮತ್ತೆ ಮರುವಿಗೆ ಜಾರದೆ, ಯಾವ ಕ್ಷಣಕ್ಕೂ ಒಂದು ಕ್ಷಣವೂ ಕೂಡ ಮರುವಿಗೆ ಜಾರದೆ ಅರಿವಿನ ಎಚ್ಚರಿಕೆಯ ಪ್ರಜ್ಞೆಯೊಳಗಿರುವಂತ ಸ್ಥಿತಿ ಅಂತ ಕರಿತೀವಿ ಅಂದ್ರ, ಅಥವಾ ಪರಿಪೂರ್ಣ ಜ್ಞಾನದ ಹೊದಿಕೆಯ ಆವರಣ ಅಂತ ಏನ್ ಕರಿತೀವಲ್ಲ ಅದಕ್ಕೇನಂತ ಕರಿತೀವಿ ಅಂದ್ರ ಅದಕ್ಕ ಜ್ಯೋತಿರ್ಮಯ ಲೋಕ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ ಅಂತ ಹೇಳ್ತಾರ ಅವ್ರು. ಇದು ಕೂಡ ಯಾವಾಗ ಸಾಧ್ಯ, ಮ್ಯಾಲಿಂದು ಯಾವಾಗ ಸಾಧ್ಯ, ಸ್ವರ್ಗ ಲೋಕ ತಾನಿರ್ದಲ್ಲಿ ಇದನ್ನ ಸಾಕ್ಷಾತ್ನ ಯಾವಾಗ ಸಾಧ್ಯ ಅಂದ್ರ ತಾನಿರ್ದಲ್ಲಿ ಏನಕತ್ರ ಹೇ ಪರಮಾತ್ಮ ನಿನ್ನ ಪೂರ್ಣ ಸ್ಥಿತಿ, ನಿನ್ನ ಪರಿಪೂರ್ಣವಾದಂತಹ ಪರಶಿವ ತತ್ವ ಅದರ ಪೂರ್ಣ ಜ್ಞಾನ ನಾನ್ ಪಡ್ಕೊಂಡಾಗ ಅಲ್ಲಿ ತಾನಿದ್ದಲ್ಲಿ ಅಂದ್ರ ಅಲ್ಲಿ ಅವನಿರ್ತಾನ. ಹಾಗೆ ಅಲ್ಲಿ ಅವನಿರ್ತಾನ ಅನ್ನೋದಾಗಿತ್ತಂದ್ರ ಆ ಪರಶಿವ ತತ್ವ ಇರತ್ತಂದ್ರ ಅಷ್ಟೇ ಯಾಕೆ ಮರೆಯ ಮತ್ತೆ ಬಿಡಿ ಇರೋದಿಲ್ಲ, ಚರಾಚರಗಳೆಲ್ಲೂ ತಾನಿದ್ದಲ್ಲಿ ಚಲಿಸದೇ ಇರ್ತಕ್ಕಂತ ವಸ್ತುಗಳಿರ್ಬೋದು ಅಥವಾ ಚಲಿಸುವ ವಸ್ತು ಇರ್ಬೋದು, ಅಂದ್ರ ಜಡ ವಸ್ತುಗಳಾಗಿರ್ಬೋದು ಅಥವಾ ಜೀವ ಇರ್ತಕ್ಕಂತ ವಸ್ತುಗಳಾಗಿರ್ಬೋದು, ಸಜೀವ ಅಥವಾ ನಿರ್ಜೀವ ಅಂತ ಕೇಳ್ತೀವಲ್ಲ. ಸಜೀವ ವಸ್ತುವಿನಲ್ಲೂ ಕೂಡ ಅವನ ಶಕ್ತಿ ಅದ, ನಿರ್ಜೀವ ವಸ್ತುಗಳಲ್ಲೂ ಕೂಡ ಅವನ ಶಕ್ತಿ ಅದ. ಅವನ ಶಕ್ತಿ ಅದ ಅಂತ ಸುಮ್ಮನೆ ಕುಂತ್ರಂಗಲ್ಲ, ಅಲ್ಲಿ ಒಂದು ಕ್ರಿಯೆ ನಡೀತಾಗಿಲ್ಲ. ಕ್ರಿಯಾಮಂಥನವಿಲ್ಲದೆ ಕಾಣಬಲ್ಲದೆ ಇಕ್ಷ ಒಳಗಣ ಮಧುರವ ಅಂತ ಹೇಳ್ತಾರ ಅವ್ರು. ಎಲ್ಲದಕ್ಕೂ ಕ್ರಿಯೆ ಬೇಕು ಅಂತ ಹೇಳ್ತಾರ. ಕ್ರಿಯೆ ಹಾಲಿನೊಳಗ ತುಪ್ಪ ಐತಿ ಅಂತ ಹಾಲ ಕಿವುಚ್ಕೊತ ಕುಂತ್ರ ತುಪ್ಪ ಬರಕ್ ಸಾಧ್ಯ ಇಲ್ಲ. ಹಾಲನ್ನ ಕಾಸ್ಬೇಕ, ಹೆಪ್ಪ ಹಾಕ್ಬೇಕ, ಆಮೇಲೆ ಅದ್ರ ಕೆನಿ ತೆಗಿಬೇಕ, ಆಮೇಲೆ ಕೆನಿ ಕೂಡಿಟ್ಟ ನೋಡ್ಕೊತ ಕುಂತ್ರ ತುಪ್ಪ ಬರಂಗಿಲ್ಲ. ಮತ್ತ ಅದನ್ನ ಕ್ರಿಯೆಗೊಳಪಡಿಸ್ಬೇಕ. ಆ ಕೆನಿಗೆ ನೀರ್ ಹಾಕಿ ಅದನ್ನ ಕಡಬಲೆ ಕಡಿಬೇಕ. ಏನ್ ಹಿಂಗ್ ಕಡ್ದ್ ನೋಡಿದ್ರೆ ಬರಂಗಿಲ್ಲ. ಹದವಾಗಿ ಕಡಿತಾ ಹೋದಾಗ ಅದ್ರ ಒಳಗ ಎಲ್ಲ ಮೊಸರಿನ ಕಣಗಳು, ಕೆನೆಯ ಕಣಗಳು ಒಡೆದು ಕುಡಿಯೋದು, ಅಕಂಚನ ಪ್ರಸರಣ, ಒಡೆಯೋದು ಕೊಡೋದು ನೀನ್ ಕಡಿಯುವಂತ ಸ್ಥಿತಿ ಒಳಗ. ಅವಾಗ ಅದು ತನ್ನ ರೂಪವನ್ನು ಕಳಿತಾ ಹಂಗ ಮನುಷ್ಯನಾದಂತಹ ತನ್ನ ಮೂಲ ಇಂದ್ರಿಯ ಸುಖಕ್ಕೆ ಒಳಪಟ್ಟಂತ ಮನುಷ್ಯ ತನ್ನೊಳಗಿರುವಂತ ಎಲ್ಲ ಅಹಂಕಾರ ಮಮಕಾರಗಳನ್ನ ಹೆಂಗ ಒಡೆದು ಅದು ಒಡೆಯೋದು ಕೊಡೋದು ಮಾಡಿ ತನ್ನ ಮೂಲ ರೂಪವನ್ನು ಕಳ್ಕೊಂಡು ಬೆಣ್ಣಿಯಾಗಿ ಮಾರ್ಪಡ್ತಲ್ಲ. ಹಾಗೆ ಬೆಣ್ಣಿಯಾಗಿ ಮಾರ್ಪಟ್ಟಂತ ವಸ್ತು ಅಲ್ಲಿಗೆ ನಿಲ್ಲಂಗಿಲ್ಲ. ಹಾಗೆ ಬೆಣ್ಣೆಯಾಗಿ ಮಾರ್ಪಟ್ಟಂತ ವಸ್ತು ಮತ್ತ ಅದನ್ನ ನಾವು ಶಾಖಕ್ಕ ಒಳಪಡಿಸಿದ್ವಿ ಅಂದ್ರ ಅದು ತನ್ನ ರೂಪವನ್ನ ಕಳ್ಕೊಂಡು ಹೆಂಗ ತುಪ್ಪ ಆಗ್ತದೋ. ವಿಚಿತ್ರ ಮತ್ತು ಸತ್ಯ ಏನಂದ್ರ ಒಂದರ ಕ್ರಿಯೆ ಒಳಗ ಒಂದು ಅಡಗ್ತಾ ತನ್ನ ರೂಪವನ್ನ ಬದಲಿಸ್ತಾ ಕೊನೆಗೆ ತುಪ್ಪ ಆಗ್ತದೆ. ನೆನ್ಪಿರ್ಲಿ, ಹಾಗೆ ತುಪ್ಪವಾದಂತ ವಸ್ತು ಮರಳಿ ಹಾಲಾಗಂಗಿಲ್ಲ. ತನ್ನ ಎಲ್ಲ ಮೂಲ ಸ್ವರೂಪವನ್ನು ಕಳ್ಕೊಂಡು ತನ್ನ ಕೊನೆಯ ಮೊತ್ತವಾದಂತ ಪರಿಮಳ ಭರಿತ ತುಪ್ಪ ಹೆಂಗಾಗ್ತತೋ ಹಂಗ
ಮನುಷ್ಯ ಪ್ರಾಣಿ ಅಖಂಡ ಚರಾಚರ ವಸ್ತುಗಳಲ್ಲೂ ಕೂಡ ಅಖಂಡ ಪರಮಾತ್ಮನ ಬೆಳಕೈತೆ ಅನ್ನೋದು ಸತ್ಯ ಆಗಿತ್ತಂದ್ರ ಹೆಂಗ ಹಾಲು ಕಿವುಚ್ಕೊತ ಕುಂತ್ರ ತುಪ್ಪ ಬರ್ಲಿಲ್ಲ, ಅದಕ್ಕೊಂದು ಕ್ರಿಯೆ ಅದ. ಆ ಕ್ರಿಯೆಯನ್ನು ಕೊಟ್ಟಾಗ ಹೆಂಗ ತುಪ್ಪ ಬಂತಲ್ಲ, ಹಂಗ ಈ ದೇಹ ಅನ್ನುವಂತಹ ದೇವಾಲಯದೊಳಗ ಪರಮಾತ್ಮ ಅನ್ನುವಂತಹ ಜೀವಾಂಶದ ರೂಪದಲ್ಲಿ ಆತ್ಮ ರೂಪದಲ್ಲಿ ಅದ. ಹಾಗೆ ಆತ್ಮ ರೂಪದಲ್ಲಿ ಜೀವಾತ್ಮ ರೂಪದಲ್ಲಿ ಅಂತ ಪರಮಾತ್ಮ ಸ್ವಯಂ ಪರಮಾತ್ಮ ಗೊತ್ತಾಗಬೇಕಂದ್ರ ಆ ಚರಾಚರ ವಸ್ತುಗಳು ನಾವು ಅದನ ಅನ್ನುವಂತಹ ಕ್ರಿಯಾಭಾವನೆ ನಮ್ಮೊಳಗ್ ಬರ್ಬೇಕಾದ್ರೆ ಬರೇ ಭಾವನೆ ಬರೋದು ಬೇರೆ, ಕ್ರಿಯಾಭಾವನೆ ನಮ್ಮೊಳಗ್ ಬರೋದು ಬೇರೆ. ಈ ಕ್ರಿಯಾಭಾವನೆ ನಮ್ಮೊಳಗೆ ಬಂದಿತ್ತು ಅಂದ್ರ ಅವಾಗ ತಾನಿದ್ದಲ್ಲಿ ಅಲ್ಲಿ ಕೂಡ ಪರಮಾತ್ಮನ ಬೆಳಕನ್ನ ಆತನ ಇರುವಿಕೆನ ನಾವು ನೋಡ್ಲಿಕ್ಕೆ ಸಾಧ್ಯದ, ಕಾಣ್ಲಿಕ್ಕೆ ಸಾಧ್ಯದ ಅನ್ನಕತ್ತಾರ. ಅದು ಕಾಂತತಿ ಅನ್ನಂಗಾಗಿತ್ತು ಅಂದ್ರ ನಾವ್ ಏನ್ ಮಾಡ್ಬೇಕಾಗೈತಿ ಅಂತಂದ್ರ ಇವೆಲ್ಲವುಗಳು ಕೂಡ ತನ್ನಿಂದ ಅಧಿಕವಪ್ಪ ದೈವ ಒಂದಿಲ್ಲವಾಗಿ ಇದೆಲ್ಲವೂ ಮನುಷ್ಯನ ಅರಿವಿಗೆ ಬಂದೈತಿ ಅಂದ್ರ ಚರಾಚರ ವಸ್ತುಗಳಿಂದ ಹಿಡಿದು ತನ್ನೊಳಗೂ ಕೂಡ ಆತನ ಪ್ರಜ್ಞಾವಂತಿಕೆ ಸ್ಥಿತಿಯಲ್ಲಿ ಅಥವಾ ಅರಿವಿನ ಪೂರ್ಣ ಸ್ವಾನುಭಾವದ ಸ್ಥಿತಿಯಲ್ಲಿ ಇದ್ದಾಗ ತಾನಿದ್ದಲ್ಲಿ ಅಂತ ಅಲ್ಲಿ ಮಾತ್ರ ಶಿವಜ್ಞಾನ, ಶಿವ ಬೆಳಕು, ಶಿವತತ್ವ, ಪೂರ್ಣತ್ವ ಅಂತ. ಅದಿಲ್ಲ ಅಂದ್ರ ಅದ ಇಲ್ಲನೇ ಅಂತ ಅರ್ಥ. ಆ ಕ್ಷಣಕ್ಕ ಮರ್ವಿಗೆ ಜಾರೈತಿ ಜೀವ ಮತ್ತ ತನ್ನ ಲೋಕದ ಚೇಷ್ಟೊಳಗೆ ಮುಳುಗೈತಂದ್ರ ಅಲ್ಲಿ ಜೀವಾತ್ಮ ಇರ್ತದ, ಆದ್ರ ಭಗವಂತನ ಇರುವಿಕೆ ಇರಂಗಲ್ಲ ಅಂತನ ಇಲ್ಲಿ ಶರಣರ ಮೂಲ ಉದ್ದೇಶ. ಅಂಡರ್ಲೈನ್ ಅದನ್ನ ಸ್ಪಷ್ಟೀಕರಣಗೊಳಿಸ್ತಾರ. ಮತ್ತಲ್ಲಿ ನೋ ಅಬ್ಜೆಕ್ಷನ್, ಅದಕ್ಕೇನು ಕ್ವಶನ್ ಇಲ್ಲ. ಯಾಕೆ ಅದಕ್ಕೇನು ಕ್ವಶನ್ ಇಲ್ಲ ಅಂತಂದ್ರ ಈ ಮ್ಯಾಲಿನ 3 ಸ್ಥಿತಿ ಐತಲ್ಲ, ಅದೇ ಸ್ಥೂಲ ಸೂಕ್ಷ್ಮ ಕಾರಣ. ಸ್ವರ್ಗ ಜ್ಯೋತಿ ಚರಾಚರ ಸ್ಥೂಲ ಸೂಕ್ಷ್ಮ ಕಾರಣ. ಅಲ್ಲಿಂದ ಇದು ಹಿಂಗ ಅಂತ ಯಾವಾಗ ಗೊತ್ತಾಗತ್ತಂದ್ರ ಇವೆಲ್ಲವೂ ಕೂಡ ತನ್ನಿದ್ದೆ ತಾನ್ ಎಲ್ಲಿರ್ತಾನಲ್ಲ ತನ್ನಿಂದ ಅಧಿಕ ಒಪ್ಪುದೆ ದೈವ ಒಂದಿಲ್ಲವಾಗಿ. ಅವನಿಗಿಂತ ದೊಡ್ಡದು ಪರಶಿವ ತತ್ವದಿಂದ ದೊಡ್ಡದು, ಪರಶಿವ ಒಲುಮೆಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಹಾಗೆ ಏನೆಲ್ಲವೂ ತಾನೇ ಆದಾಗ ಎಲ್ಲದರೊಳಗೂ ಅವನೇ ಇರುವಂತ ಸ್ಥಿತಿ ಇದ್ದಾಗ ಅವನನ್ನ ಮೀರಿದ್ದು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಯಾಕಂದ್ರ ಸರ್ವೇಶ್ವರ ಸರ್ವಂತರ್ಯಾಮಿ ಸರ್ವಕ್ಕೂ ಒಡೆಯ ಅವನ ಆದ ಕಾರಣ ಅವನನ್ನ ಮೀರಿ ನಾವ್ ಏನಾರ ಮಾಡಕ್ ಆಗಲ್ಲ, ಅಥವಾ ಅವ್ ಇಲ್ಲ ಇಲ್ಲಿ ಏನೂ ನಡೆಯಂಗಿಲ್ಲ. ಇಂತಹ ಸ್ಥಿತಿ ಒಳಗ ನಾವಿದ್ದಾಗ ಆ ದೈವ ಅನ್ನೋದೈತಲ್ಲ, ಪರಮಾತ್ಮ ಪರಶಿವ ಐತಲ್ಲ, ಅವನಿಂದ ಒಂದಿಲ್ಲವಾಗಿ ಅವನಿಲ್ಲದೆ ಜಗತ್ತಿನ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಅವನಿಲ್ಲದೆ ಈ ಪ್ರಪಂಚದ ಯಾವ ಚರಾಚರ ವಸ್ತುಗಳ ಕ್ರಿಯೆ ಕೂಡ ನಡಲಿಕ್ಕೆ ಸಾಧ್ಯ ಇಲ್ಲ. ಏನೆಲ್ಲವೂ ನಡೆದತಿ ಅಂತಂದ್ರೂ ಕೂಡ ಅವೆಲ್ಲವೂ ಆತನೇ ಅದಕ್ಕೆ ಕಾರ್ಯ ಕಾರಣ ಕರ್ತ 3 ಅವನೇ ಆದ ಕಾರಣ ನಾವು ಅವನಿಗಿಂತ ಭಿನ್ನ ಅಂತ ತೋರ್ಸ್ಕೊಳಕ್ ಹೋಗ್ತೀವಿ ಅಂತಂದ್ರ ಅದು ನಮ್ಮ ಮನಸ್ಸಿನ ಅಥವಾ ನನ್ನ ಮನ ಬುದ್ಧಿಯ ಅಧೀನಕ್ಕೆ ಒಳಪಟ್ಟು ಬುದ್ಧಿ ಅಹಂಕಾರದಕ್ಕ ತಿರುಗಿ ಅಹಂಕಾರದೊಳಗ ತಾನೇನ್ ಮಾತಾಡ್ತೈತಿ ಅನ್ನುವಂತ ಪ್ರಜ್ಞೆ ಬುದ್ಧಿ ಮತ್ತು ಆ ಮನಸ್ಸಿಗೆ ಇರಂಗಿಲ್ಲ. ಹಿಂಗಾಗಿ ಅವೇನ್ ಮಾಡ್ತಾವ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ, ನಾನ ಎಲ್ಲ ಅದೇನಿ ಅನ್ನುವಂತ ಕ್ರಿಯೆಗಳು ಪಟ್ಬಿಡ್ತಾವ. ಅದ್ರ ನಾನೇ ಎಲ್ಲ ಅದೇನಿ ಅನ್ನೋದ್ರೊಳಗ ಅವನ ಇರುವಿಕೆ ಹೆಂಗೈತಿ ಅನ್ನೋದು ತಿಳಿದಾನ ಒದ್ದಾಡಿ ಒಂದ್ ದಿವ್ಸ ಸತ್ತು ಹೋಗ್ಬಿಡ್ತಾವ. ಅದಕ್ಕ ತನ್ನಿಂದ ಅಧಿಕವಪ್ಪುವುದು ದೈವ ಒಂದಿಲ್ಲವಾಗಿ ನನಗಿಂತ ದೊಡ್ಡದು ಆ ಪರಮಾತ್ಮನ ಸ್ವರೂಪಕ್ಕಿಂತ ದೊಡ್ಡದು ಮತ್ತೊಂದಿಲ್ಲಿ ಏನೂ ಇಲ್ಲ. ಇವೆಲ್ಲ ತನ್ನದೀನವಲ್ಲದೆ ಅವರ ಅಧೀನ ತಾನಲ್ಲ ಅಂತ ಹೇಳ್ತಾರ. ಇವೆಲ್ಲವೂ ಯುವರ್ ಬರ್ನ್, ಯುವರ್ ಲೈಫ್ ಸ್ಟೈಲ್ ಅಂಡ್ ಎಂಡ್ ಆಫ್ ದ ಡೇ, ಕೊನೆ ದಿವಸ ನಿನ್ನ ಡೆತ್ ಡೇ ಅಂತ ಏನು ಕರಿತೀವಲ್ಲ, ಪ್ರತಿ ವಸ್ತುವಿನ ಜನನ, ಅದರ ಜೀವನ ಮತ್ತು ಮರಣ, ಈ 3ರ ಯಾತ್ರೆಯೊಳಗ ಅದರ ಮೂಲ ಯಾತ್ರಿಕ ಯಾರಂದ್ರ ಆ ಪರಶಿವ ಅನ್ನುವಂತ ಪರತತ್ವ. ಅವೊಬ್ಬ ಯಾತ್ರಿಕ ನನ್ನೊಳಗ್ ಕುಂತಾನ ಅಂತ ಹೇಳಿದ ನಾನ್ ಮಾತಾಡಕತ್ತೀನಿ. ಆ ಯಾತ್ರಿಕ ಏನಾದ್ರು ನನ್ನೊಳಗ ಇಲ್ಲ ಅಂದ್ರ ಅವಾಗ ನೀವು ಮಾನ್ಸಾವಣ ಅನ್ನಂಗಿಲ್ಲ, ಈ ಸಾವಣ ಸತ್ರ ಹೆಣ ಅಂತೀರಿ. ಹಿಂಗ ಇದೆಲ್ಲದಕ್ಕೂ ಕಾರಣೀಭೂತ ಯಾರಂದ್ರ ಅವನೇ ಅವ ಅದಾನ. ಮತ್ತ ಇವೆಲ್ಲ ಚಯಾಪಚಯ ಕ್ರಿಯೆಗಳು ಏನ್ ನಡೆಯಕತ್ತವಲ್ಲ, ಈ ಎಲ್ಲಾ ಕ್ರಿಯೆಗಳಿಗೂ ಮೂಲ ಕಾರಣೀಭೂತ ಪರಶಿವ ತತ್ವವೇ ತಾನಾದ ಕಾರಣ ಅವನಿಗಿಂತ ಅಧಿಕವಾದದ್ದು, ಅವನನ್ನ ಮೀರಿದ್ದು, ಅವನನ್ನ ಬಿಟ್ಟಿದ್ದು ಮತ್ತೊಂದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಯಾವುದೂ ಇಲ್ಲ ಅನ್ನುವಂಥದ್ದು ಗೊತ್ತಾಗಬೇಕಾಗೈತಂದ್ರ ಈಗ ನಿಮ್ಮ ಕಣ್ಣೆದ್ರ ಕಬ್ಬದ, ಕಬ್ಬು ರುಚಿ ಅದ ಅಂತ ನಮ್ಮಜ್ಜ ಹೇಳ್ಕೊಂತ ಬಂದಿದ್ದ. ಅವರು ರುಚಿ ಅದ ಅಂತ ಹೇಳ್ಕೊಂತ ಬಂದಿದ್ರು. ಖರೆ ನಿನಗದ ಕಬ್ಬು ರುಚಿ ಐತಿ ಅಂದ್ರ ನೀನ್ ಏನ್ ಮಾಡ್ಬೇಕಾಗೈತಿ? ಕ್ರಿಯಾಮಂತ್ರಣವಿಲ್ಲದೆ ಕಾಣಬಲ್ಲುದೆ ಕ್ಷೀರದೊಳಗನ ಘೃತ. ಹಾಲಿನೊಳಗ ತುಪ್ಪದ ಅನ್ನೋದು ಕ್ರಿಯೆಗೊಳಪಟ್ಟ ಹೆಂಗ್ ಕಾಣುತ್ತಲ್ಲ, ಹಂಗ ಕ್ರಿಯಾಮಂತ್ರಣವಿಲ್ಲದೆ ಕಾಣಬಲ್ಲುದೆ ಇಕ್ಷೆಯೊಳಗನ ಮಧುರ. ಇಕ್ಷೆ ಅಂದ್ರ ಕಬ್ಬು. ಆ ಕಬ್ಬಿನೊಳಗ ರುಚಿ ಐತಿ ಸಿಹಿ ಐತಿ ಅಂತ ನಮ್ಗೆ ಯಾವಾಗ ಗೊತ್ತಾಕತಿ ಅಂದ್ರ ಆ ಕಬ್ಬು ನಿಜವಾಗ್ಲೂ ರುಚಿ ಒಳಪಟ್ಟತಿ ಅನ್ನುವಂಥದ್ದು
ನಮಗ ಯಾವಾಗ ತಿಳಿತೈತಿ ಅಂತಂದ್ರ ಆ ಕಬ್ಬಿನ ಹೊಲಕ್ ಹೋಗಿ ಆ ಕಬ್ಬನ್ನ ಕಡ್ಕೊಂಡು ಆ ಕಬ್ಬನ್ನ ತಂದ ಅದ್ರ ಮೇಲಿನ ಸಿಪ್ಪಿಯನ್ನ ಸುರಿಬೇಕ, ಇಲ್ಲ ಅದನ್ನ ಅದಕ್ಕೇನಂತಾರ ಮಷಿನ್ ಕೊಡ್ತಿರ್ಲ ಕೊಟ್ಟ ಅದ್ರ ಜ್ಯೂಸ್ ತೆಗಿಬೇಕ. ಅದನ್ನ ಕುಡ್ದಾಗ ಇಲ್ಲ ಕಬ್ಬನ್ನ ಸಿಪ್ಪಿ ಹಲ್ಲಿಂದ ತೆಗೆದ ಆ ಕಬ್ಬನ ಅದ್ರಾಗ ಅವಾಗ ನಮಗ ಕಬ್ಬು ಅಂದ್ರ ಬಹಳ ಹೊರಗ ಹಾರ್ಡ್ ಬಿದಿರನ್ನು ಹೊಂದಿದ್ರು ಕೂಡ ಒಳಗದ ಏನಾಗೈತಿ ತನ್ನ ಸಿಪ್ಪೆ ಅತ್ಯಂತ ಘರ್ಷಣೆಯಿಂದ ಕುಡಿದ್ರು ಕೂಡ ಅಥವಾ ಗಟ್ಟಿಯಾಗಿ ಕುಡಿದ್ರು ಕೂಡ ಅದ್ರೊಳಗೆ ಏನೈತಿ ಅಂದ್ರ ಮಧುರ ಅನ್ನುವಂತ ಸಿಹಿಯಾದ ಕಬ್ಬಿನ ರುಚಿ ಐತಿ ಅನ್ನೋ ನಮ್ಗೆ ಗೊತ್ತಾಗಿತ್ತು ಅಂದ್ರ ಅಲ್ಲಿ ಕ್ರಿಯೆ ಬೇಕ. ಹಂಗ ಇವೆಲ್ಲವಕ್ಕೂ ಮೂಲ ಕಾರಣೀಭೂತ ಅವನ ಅಧೀನಕ್ಕ ತನ್ನ ಅಧೀನವಲ್ಲದೆ ಅದು ಎಲ್ಲವೂ ಅಖಂಡ ಪರಮಾತ್ಮನ ಅಧೀನ. ಹಾಗೆ ಎಲ್ಲವೂ ಆ ಸರ್ವೇಶ್ವರನಾದಂತಹ ಸರ್ವಾಂತರ್ಯಾಮಿ ಅಧೀನಕ್ಕೊಳಪಟ್ಟಂತ ಪ್ರತಿ ವಸ್ತುವು ಕೂಡ ಅವರ ಅಧೀನ ತಾನಲ್ಲ ನೋಡ, ಅವ್ರನ್ನ ಬಿಟ್ಟು ಬೇರೆ ಇಲ್ಲ ನೋಡ, ಅವ್ರ ಅಧೀನಕ್ಕ ಈ ಜಗತ್ತು ಒಳಪಟ್ಟತಿ, ಅದನ್ನ ಬಿಟ್ರೆ ಭಿನ್ನ ನೋಡಕ್ ಸಾಧ್ಯ ಇಲ್ಲ. ನೋಡ ಪರಮಾತ್ಮ ಸಂಗಮ ದೇವ ಹೆಂಗ ಅದ್ರೊಳಗ ಹಿಂಗೈತಿ ಅಂತ ಗೊತ್ತಾಗತ್ತದ ನಮ್ಗೆ ಹೆಂಗ್ ಬೇಕಾಗಿತ್ತವ. ಹಂಗ ನಾವು ಕೂಡ ಏನ್ ಮಾಡ್ಬೇಕಾಗೈತಿ ಅಂದ್ರ ಆ ಅಖಂಡ ಪರಮಾತ್ಮನ ಸ್ವರೂಪ ಗೊತ್ತಾಗಬೇಕಾಗೈತಿ ಅಂತಂದ್ರ ಮೊದಲಿನ 3 ವಸ್ತುವಿನ ಮಾರ್ಮಿಕ ಶಬ್ದಗಳ ಅರ್ಥವನ್ನ ವಚನಗಳ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡು ಅವಾಗ ನಾವು ನಮ್ಮೊಳಗ ಇಳಿದ್ವಿ ಅಂತಂದ್ರ ನಮಗ ಅಪ್ರಮಾಣ ವ್ಯಾಪ್ತಿಗೆ ಮೀರಿದ ಅಳತೆಗೆ ಬಾರದ ವಿಶ್ವ ಭರಿತವಾದ ಜಗಭರಿತವಾದ ಅಖಂಡ ಚರಾಚರ ವಸ್ತುಗಳಲ್ಲಿ ಭರಿತವಾದಂತಹ ಆ ಪರಮಾತ್ಮ ಹೆಂಗದನ ಅಂತಂದ್ರ ಕೂಡಲ ಸಂಗಮ ದೇವ ನನ್ನ ಕರಸ್ಥಲ ಮತ್ತು ಮನಸ್ಥಳದೊಳಗ ಪ್ರಾಣ ರೂಪದಲ್ಲಿ, ಕರಸ್ಥಲದಲ್ಲಿ ಲಿಂಗ ರೂಪದಲ್ಲಿ ಅದಾನ. ಅವರಿಬ್ಬರು ಕೂಡಿ ಒಂದಾಗಿ ಲಿಂಗ ಸಂಗಮ ಮಾಡಿ ಲಿಂಗೈಕ್ಯರಾಗದು. ಸತ್ತ ಮೇಲೆ ಲಿಂಗೈಕ್ಯರಾಗದಲ್ಲ. ಬಹಳಷ್ಟು ಮಂದಿ ಲಿಂಗೈಕ್ಯ ಅನ್ನೋ ಪದವಿ ನಾವ್ ಎದಕ್ ಕೊಟ್ಟೇವ ಅಂದ್ರೆ ಸತ್ ಮೇಲೆ ಲಿಂಗೈಕ್ಯರಾದ್ರು ಅಂತ ಕೊಟ್ಟೇವಿ. ಅದು ಪ್ರಾಪಂಚಿಕ ವ್ಯವಹಾರ ಸತ್ಯ, ಅದು ವ್ಯವಹಾರಿಕ ಸತ್ಯ. ಅದ್ರ ಆಧ್ಯಾತ್ಮಿಕ ವಚನಕಾರರ ಸತ್ಯ ಏನಂದ್ರ ಲಿಂಗೈಕ್ಯ ಅಂದ್ರ ನಿತ್ಯ ನಿತ್ಯ ತಾನು ಲಿಂಗವನ್ನ ಹಿಡಿದು ತನ್ನನ್ನ ಮರೆತು ತನ್ನ ಮೂಲ ಸ್ವರೂಪವೇ ಲಿಂಗ ಅಂತ ತಿಳ್ಕೊಂಡು ತಾನು ಮತ್ತು ಲಿಂಗ ಎರಡು ಇಲ್ಲಾರ್ದಂತ ಸ್ಥಿತಿ ಹೋಗಿ ಆ ಪರಮಾನಂದ ಬೋಧಿ ಅನ್ನುವಂತ ಅಖಂಡ ಸೂರ್ಯ ಕೋಟಿ ಬೆಳಗಿನ ಮೊತ್ತದಲ್ಲಿ ಒಂದಾಗ್ತಾರಲ್ಲ ಅದಕ್ಕ ಲಿಂಗ ಐಕ್ಯ ಅಂತ ಕರೀತಾರ. ಹಾಗೆ ಮುಕ್ತರು ನಿತ್ಯ ನಿತ್ಯ ಭಕ್ತಿವಂತರವ್ರು. ಎವ್ರಿ ಡೇ ಇಸ್ ದ ಡಿವೋಟಿ, ಎವ್ರಿ ಡೇ ಇಸ್ ದ ನ್ಯೂ ಡೇ. ಅವ್ರ ಪ್ರತಿ ಕ್ಷಣವೂ ಅವ್ರದಾಗಿತ್ತು. ಹಾಗೆ ಅನಂತವಾಗಿ ಬೆರೆಯುವಂತಹ ಅವರು ಆ ಸ್ವಯಂ ಲಿಂಗ ತತ್ವದಲ್ಲಿ ಬೆಳಗಿ ತಾನು ಒಂದಾಗಿದ್ರ ಅದಕ್ಕ ಅಪ್ರಮಾಣ ಕೂಡದ ಸಂಗಮ ದೇವ ಅಂದ್ರ. ಅದರ ವ್ಯಾಪ್ತಿಯನ್ನ ಅದರ ವಿಸ್ತಾರವನ್ನ ಇಷ್ಟ ಅಂತ ಹೇಳಕ್ಕಂಗಿಲ್ಲ. ಅದನ್ನ ನೋಡ್ದವ್ ಗೊತ್ತು, ಕಂಡುಂಡವ್ ಗೊತ್ತು. ಅದರ ಮೂಲ ಸ್ವಾನುಭೂತಿಯನ್ನು ತಿಳ್ಕೊಂಡವಾಗ ಅದರ ಪೂರ್ಣ ಪ್ರಜ್ಞೆ ಅದ್ರ ಅರಿವಿನ ಜೊತೆ ಹೊರತು ಅದರ ಮೂಲ ಸ್ಥಿತಿಯನ್ನು ತಿಳ್ಕೊಂಡವಾಗ ಯಾವ ಕಾಲಕ್ಕೂ ಅದರ ಇರುವಿಕೆ ಅದರ ಪೂರ್ಣ ಪ್ರಜ್ಞೆ ತಿಳಿಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ, ಈ ರೀತಿ ಆತ ಸೃಷ್ಟಿ ಸ್ಥಿತಿ ಲಯಕ್ಕ ಕಾರಣೀಭೂತನಾಗಿ ಅಲ್ಲಿ ತನ್ನ ಲೀಲೆಯೊಳಗ ತನ್ನ ಮೂಲ ಸ್ವರೂಪವನ್ನ ಲಿಂಗಾನುಭಾವದ ಸ್ವಾನುಭಾವದ ಮೂಲಕ ತಿಳಿಸಿಕೊಡ್ತಾರ ಅನ್ನುವಂತ ಮಾತನ್ನ ಈ ವಚನದಲ್ಲಿ ಬಾಲಸಂಗಯ್ಯ ತಂದೆಯವರು ಈ ರೀತಿ ನಮ್ಮ ಮುಂದೆ ಇಡಕತ್ತಾರ ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ಈ ವಚನ ಚಿಂತನೆಯಲ್ಲಿ ಭಾಗಿಯಾಗಲಿಕ್ಕೆ ಮಾಡಿಕೊಟ್ಟಂತ ಅಯ್ಯಾರ ಮಡಪತ್ತಿ ಗುರುಗಳನ್ನ ಅವರು ಇಡೀ ಶರಣವಾಹಿನಿ ಬಳಗಕ್ಕ ಮತ್ತೊಂದು ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನ ಅಪ್ಪ ಬಸವ ತಂದೆ ಪಾದಕ್ಕೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ ಬುದ್ಧಿ. ಇಲ್ಲಿವರೆಗೆ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ್ ಸ್ವರೂಪಿ ಡಾಕ್ಟರ್ ಮಹಂತ ಬಸವಲಿಂಗ ಮಹಾಸ್ವಾಮಿಗಳವರು ಬಾಲಸಂಗಯ್ಯನವರ ಸ್ವರ್ಗ ಮರ್ತ್ಯ ಪಾತಾಳ ಈ ಚಿಂತನೆ ಕುರಿತಾಗಿ ವಿಸ್ತೃತವಾದಂತ ವಿವರಣೆಯನ್ನ ಕೊಟ್ಟಿದ್ದಾರೆ. ನಾವು ಮಾಡಬೇಕಾದದ್ದು ಇಷ್ಟೇ. ಅಂಗದ ಮೇಲೆ ಲಿಂಗ ಧರಿಸಿದ ನಂತರ ನಿಷ್ಠೆಯುಳ್ಳವರಾಗಿ ಜ್ಞಾನ ಶಕ್ತಿಯನ್ನ ನಿಷ್ಠಾಭಕ್ತಿಯನ್ನ ಅಳವಡಿಸಿಕೊಂಡು ನಮ್ಮನ್ನ ನಾವು ಮರೆತು ಅದುವೇ ನಾನು ಅನ್ನುವಂತ ಭಾವ ಇಟ್ಟುಕೊಂಡು ಕ್ರಿಯೆಯನ್ನು ನಾವು ಏನು ನಡೆಸ್ತೀವಲ್ಲ ಅಲ್ಲಿ ನಮಗೆ ಸಿಗುವ ಆನಂದವೇ ಐಕ್ಯ ಸ್ಥಿತಿ. ಆ ಆನಂದ ಒಮ್ಮೆ ಆದ್ರೆ ಆಗೋದಿಲ್ಲ. ನಿತ್ಯ 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 ಪ್ರತಿ ಕ್ಷಣವೂ ಕೂಡ ಆ ಆನಂದದ ಕ್ಷಣವನ್ನಾಗಿ ನಾವು ಮಾಡಿಕೊಳ್ಳಬೇಕಾಗಿದ್ದರೆ ನಾವು ಲಿಂಗಾನುಸಂಧಾನಿಗಳಾಗಬೇಕು. ದೇವಲೋಕ ಮರ್ತ್ಯಲೋಕ ಇವು ಬೇರೆ ಇಲ್ಲ. ನಮ್ಮೊಳಗನೆ ದೇವಲೋಕ ಇದೆ, ನಮ್ಮೊಳಗೇನೆ ಪಾತಾಳ ಲೋಕ ಇದೆ, ನಮ್ಮೊಳಗೇನೆ ಸ್ವರ್ಗ ಇದೆ, ನಮ್ಮೊಳಗೇನೆ ನರಕ ಇದೆ ಅನ್ನೋದನ್ನ
ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿದೆ, ಆ ನಿರ್ಧಾರಕ್ಕೆ ನಾವು ಬದ್ಧರಾಗಬೇಕಾಗಿದೆ ಅನ್ನುವ ವಿಸ್ತೃತ ಮಾತುಗಳನ್ನು ಪೂಜ್ಯರು ಇಲ್ಲಿವರೆಗೆ ಪ್ರತಿಪಾದನೆ ಮಾಡಿದ್ದಾರೆ. ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ಅನಂತ 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 ಭಕ್ತಿಯ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತು. ಈಗ ಇನ್ನೂ ಸಮಯ 4 ನಿಮಿಷಗಳ ಕಾಲಾವಕಾಶವಿದೆ. ತಾವು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬಹುದು, ಇಲ್ಲ ಸಂಶಯಗಳನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ತಮಗೆ ಸ್ವಾಗತ. ಅಪಾರ ಶರಣಾರ್ಥಿ ರೀ. ಚೌರ ಮಾತಾಡೋದು. ಶರಣಾರ್ಥಿ ಶರಣಾರ್ಥಿ ಈಗ್ರಿ ಜೀವನ್ದಾಗ್ರಿ ಯಾವಾಗ ನಾವ್ ದಣಿತೇವಲ್ರಿ, ಅಂದ್ರೆ ಒಂದ್ ಹೊಲ್ದಾಗ ಕೆಲಸ ಮಾಡವ್ರ, ಕಬ್ಬು ಕಡಿಯವ್ರ, ದುಡಿದ್ರಿ ದಣಿತಾರ. ಯಾವಾಗ ದಣಿತಾರ ಅವಾಗ್ರಿ ಅವ್ರಿಗೆ ಊಟೂ ಬೇಡ, ಹಾಸಿಗೂ ಬೇಡ, ಕರಿ ಎಲ್ಲಿ ಬಿದ್ದಲ್ಲೇ ನಿದ್ದೆ ಹತ್ತದ್ರಿ. ನಿದ್ದೆ ಹತ್ತಿ ಅವ್ರಿಗೆ ಒಂದ ಸಮಾಧಾನ ಸಿಗ್ತದ್ರಿ. ಅವ್ರಂತಾರ ಎಲ್ಲಿ ಬಿದ್ದಿಂದ ಗೊತ್ತಾಗ್ಲಿಲ್ಪ, ಬಿದ್ದಲ್ಲೇ ನಿದ್ದೆ ಇತ್ತು ಅಂತಾರ್ರಿ. ಹಂಗ ನಾವ ಈ ಸಂಸಾರದೊಳಗ್ರಿ ಬಡದಾಡಿ 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 ಕಂಟಾಗ ಸಾಕಬೇಕ್ರಿ. ಅವಾಗ ಈ ಇಂದ್ರಿಯಗಳೆಲ್ಲ ಇದಾಗ್ತಾವ್ರಿ. ಒಂದ್ ದೃಷ್ಟಾಂತ ಹೇಳ್ತೇನ್ರಿ. ಒಬ್ರು ಸಾಧಕರು ಇರ್ತಾರ್ರಿ, ದೇವ್ರ ಧ್ಯಾನ ಮಾಡಬೇಕು, ಧ್ಯಾನ ಜಾಸ್ತಿ ಆಗ್ಬೇಕಂತ ಧ್ಯಾನ ಮಾಡಕ್ ಕೊಡ್ತಾರ್ರಿ. ಉಪವಾಸ ಹೋಗಿ ಒಂದ್ ಗುಡದೊಳಗ ಕೂಡಿರ್ತಾರ್ರಿ. ಕೂತ ಮೇಲತ್ತ 1 ದಿವ್ಸ 2 ದಿವ್ಸ ಆದ್ಮೇಲತ್ತ ಅವ್ರಿಗೆ ಏನಂತಾರೆ, ಹುಗ್ಗಿ ತಿನ್ನೋಂಗ ಅನಿಸ್ತದ್ರಿ ಅವ್ರಿಗೆ ಮನಸ್ಸ. ಧ್ಯಾನ ಕಡೆ ಲಕ್ಷ್ಯ ಹೋಗ್ಬಾತ ಅವ್ರಿಗೆ. ಹುಗ್ಗಿ ತಿನ್ಬೇಕು ಅಂತ ಮನಸ್ಸು ಹೇಳಕೈತ್ರಿ. ಹುಗ್ಗಿ ತಿಂದು ಬರ್ಬೇಕಂದ್ರಿ ಬರ್ತಾರ್ರಿ. ಒಬ್ರ ಮನ್ಯಾಗ ಹುಗ್ಗಿ ಮಾಡಿಸ್ತಾರ. ಹುಗ್ಗಿ ತಿಂತಾರ್ರಿ ಅವ್ರು. ಹುಗ್ಗಿ ತಿಂತಾರ. ಇಷ್ಟ ಮನುಷ್ಯಗ ಅಂತಾರ್ರಿ, ತಿಂದ್ರಿ ಅವ್ರಿಗೆ ಫುಲ್ ಇದಾಗ್ತದ್ರಿ. ಅಂದ್ರೂ ಮನುಷ್ಯಗ್ ತಿನ್ನ ಅಂತಾರೆ ಅವ್ರು. ಇದ್ರೊಳಗಿನ ಧ್ಯಾನ ಸ್ಥಿತಿ ಒಳಗಿಂದ ಇಲ್ಲಿ ಕರ್ಕೊಂಡ್ ಬಂದಿ ಅಂತ ನೀವು ಹುಗ್ಗಿ ತಿನ್ನಿಸ್ತಾರ್ರಿ. ತಿಂದ ಅದು ವಾಂತಿ ಆಗ್ತದ್ರಿ. ವಾಂತಿ ಆದ್ರೂ ಬಿಡಂಗಿಲ್ಲ. ಅದನ್ನ ವಾಂತಿ ಆದ ಮತ್ತೆ ತಿಂತಾ ಇದಾರೆ. ನೀವು ಹುಗ್ಗಿ ತಿನ್ನಾಕ ಬಂದಿ ಅಂದ್ಮತ್ ಹುಗ್ಗಿ ತಿನ್ನ ಅಂತಾರ್ರಿ. ಅವಾಗ ಅವ್ರಿಗೆ ಹೇಸಿಕೆ ಆಗಿಬಿಡ್ತದ್ರಿ. ಹೇಸಿಕೆ ಆಗಿ ಹೋಗಿ ಸಮಾಧಿ ಇದಕ್ ಧ್ಯಾನ ಕೂಡ್ತಾರ. ಅವಾಗ ಅವ್ರಿಗೆ ಸಮಾಧಿ ಸ್ಥಿತಿ ಆಯ್ತಂತೇಳಿ ನಿಮ್ಮಂತ ಹಿರಿಯರು ಒಂದ್ಸಲ ನಮಗೆ ಹೇಳಿದ್ರಿ. ಅದ್ ನೆನಪಾಯ್ತು ಅಂದ ಕೂಡಲೇ ಈಗ ತಮಗೆಲ್ಲ ಹಂಚ್ಕೊಂಡ್ ನಿಮ್ಮ ಅನಿಸಿಕೆಗಳನ್ನ ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಪ್ರಸಾದ್ ಅವರೇ, ಇದು ನಿಮ್ಮ ಅನುಭವಕ್ಕೆ ಬರುವಂತ ಮಾತು ಆಗಲಿ ಅಂತ ತಿಳ್ಕೊಂಡು ನಾವು ಆಶಿಸ್ತಾ ಇದ್ದೇವೆ. ಅಪಾರ ಬಾಲಸಂಗಯ್ಯನವರು ಎಷ್ಟನೇ ಶತಮಾನದೊಳಗೆ ಬಂದಿದ್ರು? ಇವತ್ತು ವಚನ ಹೇಳಿದ್ರು. ಬಾಲಸಂಗಯ್ಯನವರು 13ನೇ ಶತಮಾನದಲ್ಲಿ ಆಗಿ ಹೋಗಿರುವಂತ ಶರಣ್. ಅವರು ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ಕೊಂಡು ತಮ್ಮ ವಚನಾಂಕಿತವನ್ನ ಬಳಕೆ ಮಾಡಿಕೊಂಡು ವಚನಗಳನ್ನ ಸುಮಾರು 900ಕ್ಕೂ ಹೆಚ್ಚು ವಚನಗಳನ್ನ ಅವರು ಬರೆದಿದ್ದಾರೆ. ಅಂತ ವಚನಗಳು ನಮ್ಮ ಇವತ್ತಿನ ವಚನ ಸಂಪುಟದಲ್ಲಿ ಬಸವೋತ್ತರ ಯುಗದ ವಚನ ಸಂಪುಟ ಭಾಗ 2ರಲ್ಲಿ ಸಿಗ್ತಾ ಇವೆ. ತಾವು ಅವುಗಳನ್ನ ಪರಾಮರ್ಶಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.